ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ಎಷ್ಟೋ ಸಾರಿ ನಾವು ಅಂದ್ಕೊಳ್ತೀವಿ ನಮ್ಮ ಕಷ್ಟಗಳು ಬೇಗನೆ ಬಗೆಹರಿಬೇಕು, ನಮ್ಮ ಕಷ್ಟಗಳು ಬೇಗನೆ ಬಗೆಹರಿಬೇಕು, ಈ ರೀತಿ ಅಂದ್ಕೊಳ್ತೀವಿ. ಎಷ್ಟು ಬೇಗನೆ ಬಗೆಹರಿಬೇಕು ಕಷ್ಟಗಳು? ಈಗ ಸಂಜೆ ಆಗಿದೆಪ್ಪ, ಎಷ್ಟಾಗಿದೆ ಸಂಜೆ? ಈಗ 5 ಗಂಟೆ, 5:30, 6 ಗಂಟೆ ಆಗಿದೆ. ದೂರದಲ್ಲಿ ಬೆಟ್ಟಗಳು ಕಾಣುತ್ತೆ. ಒಂದು ಕಡೆ ಬಲಗಡೆ ಸೀತಿ ಬೆಟ್ಟ, ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ, ಸೀತಿ ಬೆಟ್ಟ, ಸೀತಾ ಕ್ಷೇತ್ರ, ಕಾಲಭೈರವೇಶ್ವರ ಸ್ವಾಮಿ ಬೆಟ್ಟ. ಅದೇ ಪಕ್ಕದಲ್ಲಿ ಲೆಫ್ಟಲ್ಲಿದೆ ಬಕಾಸುರ ಬೆಟ್ಟ ಅಂತ. ಈಗ ಸಂಜೆ 5:30 ಆಗಿದೆಪ್ಪ. ಈಗ ನೋಡ್ರಿ 6 ಗಂಟೆ ಆಗೋಯ್ತು, 7 ಗಂಟೆ ಆಗೋಯ್ತು, ಕತ್ತಲೆ ಆಗೋಯ್ತು. ಅಂದರೆ ಆಗಲೇ ನೋಡಿದ್ರೆ 5:30 ಇತ್ತು, ಈಗ ನೋಡಿದ್ರೆ 6 ಗಂಟೆ 7 ಗಂಟೆ ಆಗೋಯ್ತು. ನಮ್ಮ ಆಯುಸ್ಸು, ನಮ್ಮ ಜೀವನ, ಕಷ್ಟಗಳು ಸುಖಗಳು ಯಾವ ರೀತಿ ಬಗೆಹರುತ್ತೆ? ಎಷ್ಟು ಫಾಸ್ಟಾಗಿ ಹೋಗುತ್ತೆ? ಕಷ್ಟ ನೋಡಿದ್ರೆ ಲೇಟಾಗಿ ಹೋಗುತ್ತೆ, ಸುಖ ನೋಡಿದ್ರೆ ತುಂಬ ಲೇಟಾಗಿ ಬರುತ್ತೆ. ಇದು ಸಮಸ್ಯೆ. ನೀವು ನೋಡ್ತಾ ಇದ್ದೀರ, ಆವಾಗಲೇ ಸೀತಾ ಕ್ಷೇತ್ರ ಬೆಟ್ಟ, ಬಕಾಸುರ ಬೆಟ್ಟ ಎಲ್ಲ ದೂರದಲ್ಲಿ ಲೈಟ್ಗಳು ಕಾಣುತ್ತೆ. ಅದೇ ಆನಂದ ಅಲ್ವ? ಈಗ ನೋಡ್ರಿ ಬೆಳಕಾಗಿದೆ, ಹಗಲೊತ್ತು ಬೆಳಗ್ಗೆ ಆಗಿದೆ. ಅದೇ ಸಂಜೆ ಆಗಿತ್ತು, ರಾತ್ರಿ ಆಯಿತು, ಹೀಗೆ ಬೆಳಗಾಯಿತು. ಸರಿ, ಬೆಳಗಾದ ಮೇಲೆ ನಮ್ಮ ಕಷ್ಟಗಳೇನಾದರೂ ಬಗೆಹರುತ್ತಾ? ನೆನ್ನೆದು ಕಷ್ಟಗಳು ಇವತ್ತು ಇರುತ್ತಾ? ಹೋಗಲಿ, ಇವತ್ತಿರೋ ಸುಖ ನಾಳೆ ಇರುತ್ತಾ? ಈ ರೀತಿ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ನೋಡ್ರಿ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಕಷ್ಟಗಳು ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ಸಂಜೆ ರಾತ್ರಿಗಳು, ಹಗಲು ರಾತ್ರಿಗಳು ಶಾಶ್ವತ ಅಲ್ಲ. ಆದರೆ ನಾವು ಕಷ್ಟಪಡಬೇಕು, ದುಡಿಬೇಕು. ಆವಾಗೇನಾಗುತ್ತೆ? ಖಂಡಿತ ನಮಗೆ ಫಲ ಸಿಕ್ಕುತ್ತೆ. ಕಷ್ಟಗಳು ದೂರ ಆಗ್ತವೆ. ಈಗ ನೋಡ್ರಿ ಬೆಟ್ಟ ನೋಡ್ರಿ, ಸೀತೆ ಬೆಟ್ಟ ನೋಡ್ರಿ, ಸೀತಾ ಕ್ಷೇತ್ರ ಭೈರವೇಶ್ವರ ಬೆಟ್ಟ ಹಗಲಲ್ಲಿ ಯಾವ ರೀತಿ ಕಾಣುತ್ತೆ, ಅದೇ ನೀವು ಈಗಾಗಲೇ ನೋಡಿದ್ರೆ ಕತ್ತಲಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ಅಲ್ವಾ? ಈಗ ನೋಡ್ರಿ, ಇದು ನಮ್ಮ ಮನೆ, ಅಲ್ಲೇ ಇದೆ ನಮ್ಮ ಮನೆ ಪಕ್ಕದಲ್ಲೇ ನಾನಿದ್ದೀನಿ. ಗೊತ್ತಾಯ್ತಲ್ಲ, ನಮ್ಮ ಮನೆ ಪಕ್ಕದಲ್ಲಿದ್ದೀನಿ. ಈಗ ನೋಡ್ರಿ, ನೀವು ಹಿಂದೆ ನೋಡಿದ್ರಿ ಇಲ್ಲಿ ಏನೂ ಇರಲಿಲ್ಲ. ಇವಾಗ ನೋಡ್ರಿ ಬೆಳೆ ಇದೆ, ಫಲನೂ ಇದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕಷ್ಟಗಳು ಹಿಂದೆ ಇರುತ್ತೆ, ಅವು ಪಾಡಿಗೆ ಹೋಗ್ತವೆ. ಆಮೇಲೆ ನಮಗೆ ಒಳ್ಳೆಯದಾಗೇ ಆಗುತ್ತೆ, ಸುಖ ಸಿಗುತ್ತೆ, ಫಲ ಸಿಗುತ್ತೆ. ನಾವೇನು ಮಾಡಬೇಕು? ಕಷ್ಟಗಳ ಬಗ್ಗೆ ಚಿಂತೆ ಮಾಡಬಾರ್ದು. ಹಿಂದಿಂದು ನಮ್ಮ ಕಷ್ಟಗಳ ಬಗ್ಗೆ ಚಿಂತೆ ಮಾಡಬಾರ್ದು. ಈಗೇನಿದೆ ಮುಂದೆ ಫಲ ಯಾವ ರೀತಿ ಸಿಗಬೇಕೋ ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಆಗ ನಮಗೆ ಫಲ ಸಿಕ್ಕುತ್ತೆ. ಗೊತ್ತಾಯ್ತಲ್ಲ? ಸಂಜೆ ಇರುತ್ತೆ, ಸಂಜೆ ಹೋಗುತ್ತೆ, ರಾತ್ರಿ ಬರುತ್ತೆ, ರಾತ್ರಿ ಇರುತ್ತೆ, ರಾತ್ರಿ ಹೋಗುತ್ತೆ, ಬೆಳಗಾಗುತ್ತೆ, ಬೆಳಗ್ಗೆ ಬರುತ್ತೆ. ಹಾಗೆ ನಮ್ಮ ಕಷ್ಟಗಳು ಹೋಗುತ್ತೆ, ಸುಖ ಬರುತ್ತೆ, ಸಂತೋಷ ಬರುತ್ತೆ. ಹಾಗೆ ರೋಗಗಳಿದ್ರೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈ ಸಸ್ಯಗಳು ನೋಡ್ರಿ, ರೋಗ ಇರ್ಬೋದು, ಆದರೆ ಅವು ರೋಗ ಇರಲಿ, ಕೀಟಗಳಿರಲಿ, ಏನೇ ಇರಲಿ, ಬಾಧೆಗಳಿರಲಿ, ತಾವು ಕೊಡೋ ಫಲನ ಕೊಡ್ತವೆ. ಏನೋ ಒಂದಷ್ಟು ಹೆಚ್ಚಿಗೆ ಅಲ್ಲದೆ ಆದರೂ ಸಮಾಧಾನಕರವಾಗಿ ಫಲ ಕೊಡ್ತವೆ. ಹಾಗೆ ನಮ್ಮ ಜೀವನ, ಈ ಸೃಷ್ಟಿನಲ್ಲಿ ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ ಅಥವಾ ಹರ ಹರ ಮಹಾದೇವ ಅಥವಾ ಶ್ರೀರಾಮಚಂದ್ರ ಪ್ರಭು ಏನಿದೆ ಮಹಾಶಕ್ತಿ, ಈ ಪ್ರಕೃತಿ ದೇವರು ನಮ್ಮ ಕಷ್ಟಕ್ಕೆ ಮರುಗಿ ನಾವು ಪಟ್ಟ ಕಷ್ಟಕ್ಕೆ ತಕ್ಕ ಫಲನ ಕನಿಷ್ಠ ಸ್ವಲ್ಪ ಆದರೂ ಕೊಡ್ತಾರೆ. ಸಮಾಧಾನಕರವಾಗಾದರೂ ಫಲನ ಕೊಡ್ತಾರೆ. ಹೇಗೆಂದರೆ, ನೀವು ನೋಡಿದ್ರಲ್ಲ, ರೈತರು ಈ ರೀತಿ ಕಷ್ಟಪಡ್ತಾರೆ, ದುಡಿತಾರೆ, ಹಗಲು ರಾತ್ರಿ ಅಂತೆ, ಮಳೆ ಗಾಳಿ ಅಂತೆ. ಅರ್ಥ ಆಯ್ತಲ್ಲ? ಅವರಿಗೆ ಫಲ ಸಿಕ್ಕುತ್ತೆ. ಯಾವ ರೀತಿ? ಸಮಾಧಾನಕರವಾಗಾದರೂ ಫಲ ಸಿಗುತ್ತೆ. ಅನ್ಯಾಯ ಅಂತ ಹಾಗಲ್ಲ. ಹಾಗೆ ಪ್ರತಿಯೊಬ್ಬರು, ನೀವು ಯಾರೇ ಆಗಿರಿ, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಒಂದು ಅಂಗಡಿ ಇಟ್ಟಿರಿ, ಒಂದು ಹೋಟ್ಲ್ ಇಟ್ಟಿರಿ, ಅಥವಾ ಆಟೋ, ಕಾರು, ಬಸ್ಸು, ಲಾರಿ ಏನೋ ಬಾಡಿಗೆ ಓಡಿಸ್ರಿ, ಒಟ್ಟಿನಲ್ಲಿ ಫಲ ಸಿಗುತ್ತೆ. ನಾವು ಹಿಂದಿನ ಕಷ್ಟಗಳು ನೆನ್ಕೊತ ಕೂತ್ಕೋಬಾರ್ದು. ಗೊತ್ತಾಯ್ತಲ್ಲ? ನಾವು ಯಾವ ರೀತಿ ನೆನ್ಕೋಬೇಕು? ಮುಂದೊಂದು ದಿನ ನಮಗೆ ಫಲ ಸಿಕ್ಕುತ್ತೆ, ಫಲ ನಮಗೆ ಸಿಗುತ್ತೆ ಅಂತ ನಾವು ಕಷ್ಟಪಡಬೇಕು.
ನೀವು ಯಾರಾದರೂ ಆಗಿರಿ, ರೈತರಾದರೂ ಆಗಿರಿ, ವ್ಯಾಪಾರ ಮಾಡೋರಾದ್ರೂ ಆಗಿರಿ, ಫ್ಯಾಕ್ಟ್ರಿ ಓನರ್ ಆದರೂ ಆಗಿರಿ, ಹೋಟಲ್ಲು ಇನ್ನೊಂದು ಮತ್ತೊಂದು ಯಾವುದೇ ಉದ್ಯಮದವ್ರಾಗಿರಿ, ಏನೇ ಆಗಿರಿ, ಫಲ ಅಂತೂ ಸಿಗುತ್ತಲ್ವಾ, ಒಳ್ಳೆಯದಂತೂ ಆಗುತ್ತಲ್ವಾ. ಒಂದಿನ ಮೊದಲು ಬೀಜ ಇರುತ್ತೆ, ಆಮೇಲೆ ಸಸ್ಯ ಆಗುತ್ತೆ, ಆಮೇಲೆ ಸಸ್ಯ ಆಗಿ ಹೂ ಬಿಡುತ್ತೆ, ಹೂ ಬಿಟ್ಟು ಆಮೇಲೆ ನೋಡ್ರಿ ಕಾಯಾಗಿ ಫಲ ಕೊಡುತ್ತೆ. ಈಗ ನೋಡ್ರಿ ಇದು ಪಪ್ಪಾಯಿ ಗಿಡ ಏನಿದೆ, ಸಸ್ಯ ಇದೆ, ಮುಂದೊಂದು ದಿನ ಫಲ ಕೊಡಲೇಬೇಕಲ್ವ ಅದು ಅಲ್ವಾ. ಹಾಗೆ ನಮ್ಮ ಜೀವನ ಕಷ್ಟ ಸುಖ ರೋಗ ಎಲ್ಲ ಇರ್ತೀವ್ರೆ. ಓಕೆ ಅವರೇ, ನಿಮಗೆ ಒಳ್ಳೆಯದಾಗಲಿ ಎಲ್ಲರಿಗೂ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮನ್ನು ಯಾರು ನಂಬ್ಕೊಂಡಿದ್ದಾರೆ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಆನಂದ ಹಾಗೆ ಲಾಭ ಸಿಗಲಿ, ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ ಅಂತ ನಾನು ಬಯಸ್ತೀನಿ. ಓಕೆ, ಎಲ್ಲರೂ ಒಳ್ಳೆಯದಾಗಲಿ. ಈ ಪ್ರಕೃತಿಯನ್ನು ನಂಬಿ ಡೈಲಿ ಬೆಳಗ್ಗೆ ಸಂಜೆ ಸೂರ್ಯ ಉದಯ ಹಾಗೂ ಸೂರ್ಯಾಸ್ತದಲ್ಲಿ ಸೂರ್ಯ ನಮಸ್ಕಾರ ಮಾಡಿ. ಗೊತ್ತಾಯ್ತಲ್ಲ, ಈ ಪ್ರಕೃತಿನೇ ನಮಗೆ ದೇವರು. ಪ್ರಕೃತಿ ಹಾಗೆ ನಮ್ಮಲ್ಲಿ ಒಳಗೂ ಹೊರಗೂ ಆ ಮಹಾಶಕ್ತಿ ಅಂತರ್ಯಾಮಿಯಾಗಿ ಆಧಾರಭೂತರಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಧನ್ಯವಾದಗಳು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.